ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕಬ್ಬಿನ ಜ್ಯೂಸನ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕಬ್ಬನ್ನ ತಿಂದಿರ್ತೀರ, ಆದರೆ ಮನೆಯಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದನ್ನ ಯಾರೂ ಟ್ರೈ ಮಾಡಿರಲ್ಲ. ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ. ಏನಿಲ್ಲ, ತುಂಬ ಈಸಿ. ಈ ಥರ ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇನ್ನೂ ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ಬಾಕ್ಸ್ ಸೈಜು ಅಂದರೆ ಕ್ಯೂಬ್ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ಮಿಕ್ಸಿಲಿ ರುಬ್ಬೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅತಿ ದಪ್ಪಕ್ಕೆ ಕಟ್ ಮಾಡ್ಕೋಬೇಡಿ, ಬೇಗ ರುಬ್ಬೋಕ್ಕಾಗಲ್ಲ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋಬೇಕಾಗತ್ತೆ. ಫಸ್ಟ್ ಟೈಮ್ ಹಾಕ್ಕೊಳ್ಳಿ ಅಷ್ಟೇ, ಆಮೇಲೆ ಏನಕ್ಕೆ ಬೇಡ ಅಂತ ಆಮೇಲೆ ನಾನು ಹೇಳ್ತೀನಿ. ಫಸ್ಟ್ ಟೈಮ್ ಜ್ಯೂಸ್ ಮಾಡುವಾಗ ಮಾತ್ರ ಒಂದು ಜಾರ್ಗೆ ಅರ್ಧ ಗ್ಲಾಸಷ್ಟು ನೀವು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ಅದು ಜ್ಯೂಸ್ ಬಿಡಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಫಸ್ಟ್ ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ಅದನ್ನು ರುಬ್ಕೋಬೇಕು. ನೀವು ಒಂದು ಸಲ ರುಬ್ಬಿ ನೋಡಿ, ಒಂದು ಸಲ ಏನಾದರೂ ತರತರಿ ಅಂತ ಇನ್ನೊಂದು ಸ್ವಲ್ಪ ಇದ್ದರೆ ಮತ್ತೆ ಇನ್ನೊಂದು ಸಲ ನೀಟಾಗಿ ರುಬ್ಕೊಳ್ಳಿ. ಆವಾಗ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡಿ ಈ ರೀತಿ ರುಬ್ಕೊಬೇಕು. ನೋಡಿ ಈ ಥರ ರುಬ್ಬಿದೆ, ಆದರೆ ಸ್ವಲ್ಪ ದಪ್ಪಕ್ಕೆ ಹಂಗೆ ಉಳ್ಕೊಂಡಿದೆ. ಅದಕ್ಕೆ ನಾನು ಇನ್ನೊಂದು ಸಲ ಮತ್ತೆ ರುಬ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ಮತ್ತೆ ನೀವು ರುಬ್ಕೊಳ್ಳಿ, ಏನಿಲ್ಲ. ನೋಡಿ ಈ ರೀತಿ ನೀಟಾಗಿ ರುಬ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ರುಬ್ಬಿದೆ. ಅದನ್ನು ಒಂದು ದೊಡ್ಡ ಸೋಸು ಅಂತ ಜಾಲರಿಲಿ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ. ಒಂದು ಬೌಲ್ ಇಟ್ಕೊಂಡು ಅದನ್ನು ಜ್ಯೂಸ್ ಸೋಸೋ ಜಾಲರಿನ ಮೇಲಿಟ್ಟು, ದೊಡ್ಡದು ಇದು ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ, ದೊಡ್ಡದು ಸೋಸೋದಿದು. ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನ್ ತೊಗೊಂಡು ಅದ್ರ ಹೆಲ್ಪ್ ತೊಗೊಂಡು ಅದನ್ನ ನೀವು ಅಮುಕಬೇಕು. ಅವಾಗ ಜ್ಯೂಸ್ ಎಲ್ಲ ಕೆಳಗಡೆ ಬೌಲ್ಗೆ ಬೀಳುತ್ತೆ. ಹಿಂಗೆ ನಿಧಾನವಾಗಿ ಎಲ್ಲ ಜ್ಯೂಸನ್ನು ತೆಗೀರಿ ನೀವು ನಿಧಾನಕ್ಕೆ. ಅದರಿಂದ ಕಬ್ಬು ತಿನ್ನೋಕ್ಕಾಗಲ್ಲ ಅನ್ನೋರು, ವಯಸ್ಸಾಗಿರೋರೆಲ್ಲ ಇರ್ತಾರಲ್ಲ ಮನೇಲಿ, ಅಂಥವ್ರಿಗೆ ಕಬ್ಬಿದ್ದಾಗ ಈ ಥರ ಮನೇಲಿ ಜ್ಯೂಸನ್ನ ಮಾಡಿಕೊಡ್ಬೋದು. ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹೊರ್ಗಡೆ ಮಾಡೋದಕ್ಕಿಂತ ಮನೇಲಿ ಮಾಡೋದು ತುಂಬ ಇನ್ನೂ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಟು ಮಾಡ್ಕೋಬೇಕಷ್ಟೇ, ಏನಿಲ್ಲ. ನೋಡಿ ಈ ರೀತಿ ಜ್ಯೂಸ್ ಹೆಂಗೆ ಬಂದಿದೆ ಅಂತ. ನಿಧಾನವಾಗಿ ಎಲ್ಲನೂ ಚೆನ್ನಾಗಿ ಹಿಂಡಬೇಕು. ನೀವು ಅದರ ಸ್ಪೂನ್ ಸಹಾಯ ಮಾಡಿಕೊಂಡು ಚೆನ್ನಾಗಿ ಹಿಂಡಿ, ಇನ್ನು ಮಿಕ್ಕಿರೋದನ್ನು ಅದೇ ರೀತಿ ಹೆಂಗೆ ಮಾಡೋದು ಅಂತಂದರೆ, ಮತ್ತೆ ನೀವು ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇವಾಗ ಇಟ್ಟಿರೋವಂಥ ರಸ ಬಂದಿರುತ್ತಲ್ಲ, ಇವಾಗ ಹಿಂಡಿರೋ ರಸ, ಅದನ್ನು ಮತ್ತೆ ನೀವು ಹಾಕೊಬೇಕು ಅದರೊಳಗಡೆನೆ. ನೋಡಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಲ್ವಾ. ಇವಾಗ ಇದನ್ನು ಮತ್ತೆ ಜಾರ್ಗೆ ಹಾಕ್ಕೊಂಡು, ಇವಾಗ ಅಲ್ಲಿ ಜ್ಯೂಸ್ ಇದೆ ನೋಡಿ, ಅದೇ ಜ್ಯೂಸ್ ಒಳಗಡೆಗೆ ಇನ್ನೊಂದು ಸ್ವಲ್ಪ ಜ್ಯೂಸನ್ನ ಹಾಕಿ, ನೀರು ಬದಲು ಜ್ಯೂಸನ್ನೇ ಹಾಕಿ, ಅದನ್ನು ಕಬ್ಬಿನ ರಸನೇ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ. ಅದನ್ನು ರುಬ್ಕೊಂಡಾಗ ಮತ್ತೆ ಸೋಸ್ಕೊಂಡ್ರೆ ಜಾಸ್ತಿ ನಿಮಗೆ ಜ್ಯೂಸ್ ಸಿಗುತ್ತೆ. ಅದರಿಂದ ಮತ್ತೆ ಸ್ವೀಟ್ ಕಮ್ಮಿ ಆಗೋಲ್ಲ. ಏನಕ್ಕಂದರೆ ಪದೇ ಪದೇ ನೀರು ಹಾಕೊಳ್ಳಲ್ಲ ನೀವು, ಜ್ಯೂಸನ್ನೇ ಹಾಕೊಳ್ಳೋದ್ರಿಂದ ಸ್ವೀಟ್ ಕಮ್ಮಿ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆ ಮಾಡೋದಕ್ಕಿಂತ ಮನೇಲಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀವು ನಿಂಬೆಹಣ್ಣು ರಸ ಇಲ್ಲಾಂದರೆ ಐಸ್ ಕ್ಯೂಬ್ನ ಹಾಕೋಬೋದು. ಕೋಲ್ಡ್ ಬೇಕು ಅಂದರೆ ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದೇ ರೀತಿ ಇದನ್ನೇ ಬೌಲ್ನೇ ನೀವು ಫ್ರೀಜರಲ್ಲಿ ಇಟ್ಟು ಅದನ್ನು ಕೋಲ್ಡ್ ಆದಮೇಲೆ ಕುಡಿಬೋದು. ಇಲ್ಲ ಅಂತಂದರೆ ನೀವು ಕುಡಿಯುವ ಟೈಮಲ್ಲಿ ಐಸ್ ಕ್ಯೂಬ್ನ ಹಾಕ್ಕೊಂಡು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಕುಡೀರಿ, ಸೂಪರಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಕಬ್ಬಿನ ಜ್ಯೂಸ್ ಹೇಗೆ ಮಾಡೋದು ಅಂತ. ಎಲ್ಲರೂ ಹೊರಗಡೆ ಕುಡ್ದಿರ್ತೀರ, ಆದರೆ ಮನೇಲಿ ಯಾರೂ ಮಾಡ್ಕೊಂಡು ಕುಡ್ದಿರಲ್ಲ. ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮಕ್ಕಳಿಗೂ ಸಹ ಮನೇಲೇ ಮಾಡಿಕೊಡ್ಬೋದು ನಾವು. ಅಂದರೆ ಅವ್ರಿಗೆ ಕಬ್ಬು ತಿನ್ನೋಕ್ಕಾಗಲ್ಲ, ಅಲ್ಲಿ ನೋವು ಬರುತ್ತೆ ಅನ್ನೋದಾದರೆ ಮಕ್ಕಳಿಗೆ ಈ ಥರ ಮನೇಲೇ ಈಸಿಯಾಗಿ ಬೇಗ ಜ್ಯೂಸನ್ನ ಮಾಡಿಕೊಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.